ಟಾಕ್ಸಿಕ್ ಮೇನಿಯಾ ಯಶ್ ಅಬ್ಬರ ಶುರು ಆಗಿದೆ. ಟ್ರೈಲರ್ ಹೇಗಿದೆ ಗೊತ್ತಾ ಗುರು? ಮೊದಲಿಗೆ ಒಂದು ಮಾತು ಹೇಳಬೇಕು ನಿಮ್ಗೆಲ್ಲರಿಗೂ. ಟ್ರೈಲರ್ ನೋಡಿದ್ಮೇಲೆ ಇದು ಬರೀ ಮಾಸ್ ಸಿನಿಮಾ ಅಲ್ಲ ಅನ್ನೋದು ಗೊತ್ತಾಗ್ತಿದೆ. ಯಶ್ ಅವರ ಲುಕ್ ನೋಡಿದ್ರೆ ಅಬ್ಬಾ ಇದೇನಪ್ಪ ಈ ಮನುಷ್ಯ ಇಷ್ಟೊಂದು ಕ್ರೂರಿನ ಅಂತ ಅನ್ಸುತ್ತೆ. ಆಮೇಲೆ ನೆನಪಾಗುತ್ತೆ ನೋಡಿ, ಅದಕ್ಕೆ ಅಲ್ವಾ ಇದಕ್ಕೆ ಟಾಕ್ಸಿಕ್ ಅಂತ ಹೆಸರಿಟ್ಟಿರೋದು ಎಂದು. ಯಶ್ ಅವರದು ಒಂದು ಕಡೆ ಫುಲ್ ರಗಡ್ ಲುಕ್ ಆದರೆ ಇನ್ನೊಂದು ಕಡೆ ಕ್ಲಾಸ್ ಲುಕ್ ಇದೆ. ಅದರ ಜೊತೆಗೆ ಅವರ ಬಾಡಿ ಲ್ಯಾಂಗ್ವೇಜ್, ಆಟಿಟ್ಯೂಡ್ ಅಂತೂ ಸಖತ್ತಾಗಿದೆ. ಇನ್ನು ಮಗನ ಪಾತ್ರ ಮತ್ತೆ ತಂದೆ ಪಾತ್ರದಲ್ಲಿ ಅವರೇ ಕಾಂಪಿಟೇಷನ್ ಕೊಟ್ಕೊಂಡಿದ್ದಾರೆ ಅಂತಾನೆ ಹೇಳ್ತೀನಿ. ಟ್ರೈಲರ್ ನಲ್ಲಿರೋ ವಿಜುವಲ್ಸ್ ಕೂಡ ತುಂಬಾ ರಿಚ್ ಆಗಿವೆ. ಕಲರ್, ಸಿನಿಮಾ ವರ್ಕ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲವೂ ಸೇರಿ ಒಂದು ಡಾರ್ಕ್ ಮತ್ತು ಇಂಟರ್ನ್ಯಾಷನಲ್ ಫೀಲ್ ಕೊಡ್ತಾ ಇದೆ. ವಾವ್ ಅನ್ಸೋದಂತೂ ಗ್ಯಾರಂಟಿ ನೋಡಿ ಟ್ರೈಲರ್ ನೋಡಿದ್ಮೇಲೆ. ಆದರೆ ನನಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದೇನು ಅಂತಂದ್ರೆ, ಟ್ರೈಲರ್ ಕಥೆಯನ್ನ ಸಂಪೂರ್ಣವಾಗಿ ಹೇಳಿಲ್ಲ. ಅಪ್ಪ ಮಗನ ಸಂಬಂಧ ಇರ್ಬೋದು, ಕ್ರೈಮ್ ವರ್ಲ್ಡ್ ಅಲ್ಲಿ ಏನೇನಾಗ್ತಿದೆ, ರಾಯ ಯಾರು, ಕಿಯಾರಾ ಅಡ್ವಾಣಿ ರಾಯ ಸಂಬಂಧ ಏನು, ರುಕ್ಮಿಣಿ ಏನ್ ಮಾಡ್ತಿದ್ದಾಳೆ, ನಯನತಾರ ರಾಯನಿಗೆ ಯಾಕೆ ಸಪೋರ್ಟ್ ಮಾಡ್ತಿದ್ದಾಳೆ, ರಾಯ ಕ್ರೂರಿತನಕ್ಕೆ ಕಾರಣ ಏನು, ಇನ್ನು ಬೇಜಾನ್ ಸಸ್ಪೆನ್ಸ್ ಇದಾವೆ. ಆದರೆ ಅಸಲಿ ಕತೆ ಏನು ಅನ್ನೋದು ಮಾತ್ರ ಮುಚ್ಚಿಟ್ಟಿದ್ದಾರೆ. ಟ್ರೈಲರ್ನಲ್ಲಿ ಎಲ್ಲೂ ಬಿಟ್ಕೊಟ್ಟಿಲ್ಲ. ಇನ್ನು ಕಿಯಾರಾ ಅವರ ಕ್ಯಾರೆಕ್ಟರ್ ಕೂಡ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಿದೆ. ನಯನತಾರ, ರುಕ್ಮಿಣಿ ವಸಂತ್, ಹುಮಾ ಕುರೇಶಿ, ತಾರಾ ಸುತಾರಿಯಾ ಎಲ್ಲರಿಗೂ ಇಂಪಾರ್ಟೆನ್ಸ್ ಇರೋ ತರ ಕಾಣ್ತಿದೆ. ಆದರೆ ಗುರು, ಟ್ರೈಲರ್ನ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಅದು ನಮ್ಮ ಕನ್ನಡಿಗ ಯಶ್ ಅವರು. ಯಸ್, ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬಂದಾಗಲೆಲ್ಲ ಇವರೇ ಗುರು ನಿಜವಾದ ಟಾಕ್ಸಿಕ್ ಅನ್ನೋ ಫೀಲ್ ಬರ್ತಿದೆ. ಆದರೆ ಒಂದು ಸಣ್ಣ ಡೌಟ್ ಕೂಡ ಇದೆ. ಇಷ್ಟೊಂದು ಸ್ಟೈಲ್, ಆಕ್ಷನ್, ವೈಲೆನ್ಸ್, ದೊಡ್ಡ ವಿಜುವಲ್ಸ್ ಎಲ್ಲವೂ ಇದೆ. ಇದರ ಒಳಗೆ ಸ್ಟೋರಿ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಅನ್ನೋದು ಅದು ಸಿನಿಮಾ ನೋಡಿದ್ಮೇಲೆ ಮಾತ್ರ ಗೊತ್ತಾಗುತ್ತೆ ಅನ್ಸುತ್ತೆ. ಒಟ್ನಲ್ಲಿ ನನ್ನ ಪ್ರಕಾರ ಟ್ರೈಲರ್ ಫುಲ್ ಮಾಸ್, ಡಾರ್ಕ್, ಸ್ಟೈಲಿಶ್ ಆಗಿದೆ. ಆದರೆ ಸಿನಿಮಾ ಗೆಲ್ಲೋಕೆ ವಿಜುವಲ್ಸ್ ಮಾತ್ರ ಸಾಕಾಗಲ್ಲ. ಬಸ್ ಸ್ಟೋರಿ ಮತ್ತು ಕ್ಯಾರೆಕ್ಟರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಮೇನ್ ಆಗುತ್ತೆ. ಇನ್ನು ಇದೇ ತಿಂಗಳು ಆಗಸ್ಟ್ 26ಕ್ಕೆ ಸಿನಿಮಾ ಬಂದ್ಮೇಲೆ ಅಸಲಿ ಆನ್ಸರ್ ಸಿಗುತ್ತೆ. ಟಾಕ್ಸಿಕ್ ಕತೆ ಹೇಗಿತ್ತು ಅಂತ ಆಗ ಚರ್ಚೆ ಮಾಡೋಣ. ನಿಮಗೆ ಟಾಕ್ಸಿಕ್ ಟ್ರೈಲರ್ ಹೇಗೆ ಅನಿಸ್ತು? ಮಾಸ್ ಆಗಿದೆಯಾ ಇಲ್ಲ ಸ್ಟೋರಿ ಬಗ್ಗೆ ಇನ್ನೂ ಕ್ಲಾರಿಟಿ ಬೇಕಿತ್ತ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ.